ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಟ್ಯೂಸ್ಡೇಯ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗಿದ್ರು. ನಾನು ಸ್ವಲ್ಪ ಬಟ್ಟೆ ಎಲ್ಲ ನನ್ನ ಮಕ್ಕಳು ಎಲ್ಲ ಎಳೆದು ಇಟ್ಬಿಟ್ಟಿದ್ರು. ಈ ಕಬೋರ್ಡಲ್ಲಿ ಅವರೇ ಬಟ್ಟೆ ತೊಗೊಳೋದು ಸ್ಟಾರ್ಟ್ ಮಾಡಿಬಿಟ್ಟು ನಾವು ಕೊಡೋ ಬಟ್ಟೆನೇ ಹಾಕ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವ ಬಟ್ಟೆ ಬೇಕೋ ಅದೇ ಬಟ್ಟೆನೇ ಅವ್ರು ತೊಗೊಂಡು ಹಾಕ್ಕೊಳ್ಳೋದು. ಸೊ ಹಂಗಾಗಿ ಬಟ್ಟೆಗಳ್ನೆಲ್ಲ ಎಳೆದು ಈ ಥರ ತುರ್ಕಿ ಇಟ್ಟಿರ್ತಾರೆ. ಅದನ್ನು ನಾನು ಇಲ್ಲಾಂದ್ರೂ ತಿಂಗ್ಳಿಗೆ ಒಂದು ಸಲಿನಾದರೂ ಮಡಚಿಡಬೇಕು. ಇಲ್ಲಾಂದರೆ ಹಿಂಗೇ ಇರುತ್ತೆ. ಎಲ್ಲರ ಮನೇಲೂ ಮಕ್ಕಳು ಇರೋ ಮನೆ ಹಿಂಗೆ ಅನಿಸುತ್ತೆ. ನಾವು ಎಷ್ಟೇ ನೀಟಾಗಿ ವಾರ್ಡ್ರೋಬ್ನ ಇಟ್ಕೊಳ್ಳೋಣ ಅಂತ ಅಂದ್ರೂ ಅದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಮಕ್ಕಳು ಅವರು ಎಳೆಯೋದು ತುರ್ಕೋದು ಇದ್ದೇ ಇರುತ್ತೆ. ನೋಡಿ, ಕೆಳಗಡೆ ಇರೋ ಒಂದೆರಡು ಬಟ್ಟೆ ಮಾತ್ರ ನೀಟಾಗಿ ಮಡಚಿರೋದು ಹಂಗೆ ಇರೋದು. ಇನ್ನು ಮಿಕ್ಕಿದ ಬಟ್ಟೆ ಎಲ್ಲ ಎಳೆದು ಇಟ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನನ್ನ ಬಟ್ಟೆನೂ ಕೂಡ ಎಳೆದಿರ್ತಾರೆ. ಅದ್ರ ಹಿಂದೆ ಏನಾದರೂ ಇರುತ್ತೆ. ಈ ಪೆನ್ಸಿಲ್ಗಳು ಇವರು ದಿನ ಒಂದೊಂದು ಪೆನ್ಸಿಲ್ನ ಫುಲ್ಲು ಶಾರ್ಪ್ ಮಾಡ್ಕೊಂಡು ಬರ್ತಾನೆ ನನ್ನ ಮಗ. ನಾನು ಅದಕ್ಕೆ ಪೆನ್ಸಿಲ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಎತ್ತಿಕ್ಕಿರ್ತೀನಿ. ಅದು ಅಲ್ಲೇ ಎಲ್ಲರೂ ಸೈಡಲ್ಲಿ ಎತ್ತಿಡೋಣ, ಎಲ್ಲಿ ಇಡೋದು ಅಂತ ಅಂದ್ಬಿಟ್ಟು ಇಲ್ಲೇ ಬಟ್ಟೆ ಇರ್ತಾವಲ್ವ ಅಲ್ಲೇ ಪಕ್ಕದಲ್ಲಿ ಎತ್ತಿಡ್ತೀನಿ. ಸೊ ಅದನ್ನು ನನ್ನ ಮಗ ನೋಡ್ಕೊಂಡಿರ್ತಾನಲ್ವ, ಅವನಿಗೆ ದಿನ ಒಂದೊಂದು ಪೆನ್ಸಿಲು ಅಮ್ಮನ ಕೇಳಿದ್ರೆ ಎಲ್ಲಿ ಬೈರ್ತೋ ಅಂತ ಹೇಳ್ಬಿಟ್ಟು ಅವನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸಿಕ್ಕಿಲ್ಲ ಅಂದರೆ ಈ ಕಡೆ ಬಟ್ಟೆ ಎಲ್ಲ ಎಳೆಯೋದು ನನ್ನವು ಕೂಡ. ಅವನಿಗೆ ಏನು ಬೇಕೋ ಅದನ್ನೆಲ್ಲ ಎತ್ಕೊಳ್ಳೋದು ಆ ಥರ ಮಾಡಿ ನೋಡಿ ಎಲ್ಲ ಕಡೆಯೂ ಮಿಸ್ಸಿ ಮಾಡಿ ಇಟ್ಟಿದ್ದಾನೆ. ಅವರು ಮಾಡೋದು ಯಾವಾಗಲೂ ಇದೇನೆ. ಹಂಗಂತ ನಾವು ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಂಗಂಗೆ ಇಡೋಕ್ಕಾಗೋದಿಲ್ಲ. ನಾನು ಏನಿಲ್ಲ ಅಂತ ಅಂದರೂ ತಿಂಗ್ಳಿಗೆ ಒಂದ್ಸಲಿ ಅಷ್ಟೇ ಎಲ್ಲ ನೀಟಾಗಿ ಮಡಚಿಡೋದು. ಈ ಪ್ರತಿದಿನ ಅವ್ರು ತೆಗೆಯೋದು ಹಾಕೋದು ಇದ್ದೇ ಇರ್ತದೆ. ಹಂಗಂತ ವಾರಕ್ಕೊಂದ್ಸಲಿನೂ ಮಾಡ್ಕೊಂಡು ಕೂರೋಕ್ಕಾಗೋದಿಲ್ಲ. ಈ ಥರ ತಿಂಗ್ಳಿಗೆ ಒಂದ್ಸಲಿ ಈ ಥರ ಅವರ ಬಟ್ಟೆನ ಮಡಚಿ ಎತ್ತಿಡ್ತೀನಿ. ಇವತ್ತು ಊರಿಂದ ಅಪ್ಪನೂ ಕೂಡ ಬಂದಿದ್ದರು. ಸ್ವಲ್ಪ ಮಟನ್ ಕೂಡ ತಂದಿದ್ದರು. ಏನಕ್ಕೆ ಅಂತ ಅಂದರೆ ಮಾರ್ಲಮಿ ಹಬ್ಬ ಬಂದಿದೆಯಲ್ಲ, ಸೊ ಮಂಗಳವಾರ ಊರ ಕಡೆ ಎಲ್ಲ ಮಾರ್ಲಮಿ ಹಬ್ಬ ಮಾಡ್ತಿದ್ದಾರೆ. ಮಾರ್ಲಮಿ ಹಬ್ಬಕ್ಕೆ ಊರ ಕಡೆ ಎಲ್ಲ ಚೀಟಿ ಹಾಕ್ಕೊತಾರೆ. ಒಂದು ಮರಿ ಕಟ್ ಮಾಡಿ ಅಲ್ಲೇ ಎಲ್ಲರೂ ಹಂಚ್ಕೊಳ್ಳೋ ಥರ. ಸೊ ಅದು ಮಂಗಳವಾರ ಕೊಟ್ಟಿದ್ದರು. ಮಂಗಳವಾರ ಹಬ್ಬನ ನಮ್ಮ ಮನೇಲಿ ಮಾಡ್ತಾ ಇರಲಿಲ್ಲ. ಆಯುಧ ಪೂಜೆಗೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿಲ್ಲ ಈ ಸತಿ. ನಮ್ಮನ್ನು ಕರೆದ್ರು, ಬನ್ನಿ ಹಬ್ಬ ಮಾಡೋದಿಲ್ಲ, ಮಟನ್ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾವು ಹೋಗೋಕ್ಕಾಗಲಿಲ್ಲ. ಒಂದೇ ಒಂದು ದಿನ ಸ್ಕೂಲ್ ರಜೆ ಇದೆ, ಮತ್ತೆ ಹೋಗಿ ಮತ್ತೆ ಬರಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ. ನನ್ನ ಮಗ ಇದ್ದವನು ಫೋನ್ ಮಾಡಿಬಿಟ್ಟು ಅವತ್ತು ಕೊಟ್ಟಿದ್ದ ಚೀಚಿ ಸಾರು ನಂಗೆ ಸಾಕಾಗಿಲ್ಲ, ನನಗಿನ್ನೂ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರ ಅವ್ವಂಗೆ ಹೇಳ್ಬಿಟ್ಟಿದ್ದ. ಅದಕ್ಕೆ ಅವರವ್ವ ನೀವು ಬರಲ್ವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನ ಕೈಲೇ ಮಟನ್ನ ಕೊಟ್ಟು ಕಳಿಸಿದ್ರು. ಅಲ್ಲೇ ಮಾಡ್ಕೊಂಡು ಮಕ್ಳಿಗೆ ಕೊಡು, ನೀವು ಹೆಂಗಿದ್ರು ಬರಲ್ಲ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ಈಗ ನಾನು ಮಟನ್ನ ತೆಗೆದು ವಾಶ್ ಮಾಡ್ಕೊತಾ ಇದ್ದೀನಿ. ಸೀಬೆಹಣ್ಣು ಕೂಡ ನಮ್ಮ ಗಿಡದ್ದೇ ಬಿಟ್ಟಿದ್ವಲ್ಲ, ಅವನ್ನು ಕೂಡ ಕೊಟ್ಟು ಕಳಿಸಿದ್ರು. ಅವನ್ನು ಕೂಡ ತೊಳೆದು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ತೊಳೆದು ಇಟ್ಬಿಟ್ರೆ ಮಕ್ಳಿಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗ ಅವರೇ ತಗೊಂಡು ಆರಾಮಾಗಿ ತಿನ್ಬೋದು. ಆವಾಗಿಲ್ಲ ಅಂದರೆ ನಾವೇನಾದ್ರು ಕೆಲಸ ಮಾಡುವಾಗ ಬೇಕು ಅಂತ ಬಂದು ಕೇಳ್ತಾರೆ. ಅವಾಗ ಮತ್ತೆ ನಾವು ತೊಳೆಯೋದಕ್ಕಿಂತ ಈಗಲೇ ತೊಳೆದು ಎತ್ತಿಟ್ಬಿಟ್ರೆ ಅವ್ರು ಆರಾಮಾಗಿ ಎತ್ಕೊಂಡು ತಿನ್ಬೋದಲ್ಲ ಅಂತ ಅಂದ್ಬಿಟ್ಟು ತೊಳೆದು ಎತ್ತಿಡ್ತಾಯಿದ್ದೀನಿ. ಹಾಗೆ ನಿಂಬೆಹಣ್ಣು ಕೂಡ ಕೊಟ್ಟು ಕಳಿಸಿದ್ರು. ನಿಂಬೆಹಣ್ಣು ಕೂಡ ಅಲ್ಲೇ ಗಿಡದಲ್ಲೇ ಬಿಟ್ಟಿದ್ದು, ನಮ್ಮ ಗಿಡದಲ್ಲೇ ಅದನ್ನು ಕೂಡ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಹಾಗೆ ನಿಂಬೆಹಣ್ಣು ನೋಡಿಬಿಟ್ಟು ಈ ಮಕ್ಳುಗಳು ಜ್ಯೂಸ್ ಬೇಕು ಅಂತ ಅಂದರು, ನಿಂಬೆಹಣ್ಣು ಜ್ಯೂಸು. ಸೊ ಅವರಿಗೆ ನಿಂಬೆಹಣ್ಣು ಜ್ಯೂಸನ್ನು ಕೂಡ ಮಾಡಿಕೊಟ್ಟೆ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಬಾಡಿಗೆ ಎಷ್ಟು ಜ್ಯೂಸು ಅಥವಾ ಅವ್ರು ಮಜ್ಜಿಗೆ ಆ ಥರದ್ದೆಲ್ಲ ಕುಡಿಯೋದಿಲ್ಲ. ಅದಕ್ಕೆ ಈ ಥರ ಜ್ಯೂಸು ಆ ಥರದ್ದು ಏನಾದರೂ ಕೊಡಬೇಕಾಗುತ್ತೆ. ಅವರೇ ಬಂದು ಜ್ಯೂಸ್ ಕೇಳ್ತಿದ್ದಾರಲ್ವ, ಸೊ ಅದಕ್ಕೆ ನಾನು ಇವಾಗಲೇ ಮಾಡ್ತಾಯಿದ್ದೀನಿ. ನಾವೇನಾದರೂ ಮಾಡಿದಾಗ ಕೊಡೋಕ್ಕೋದ್ರೆ ಸ್ವಲ್ಪ ಹಿಂಸೆ ಮಾಡ್ಕೊಂಡು ಕುಡಿತಾರೆ. ಅದಕ್ಕೆ ಅವ್ರು ಕೇಳಿದಾಗ್ಲೇ ನಾನು ಜ್ಯೂಸನ್ನ ಮಾಡಿಕೊಡ್ತೀನಿ. ಆವಾಗಾದರೆ ಖುಷಿಯಿಂದ ಕುಡಿತಾರೆ. ಆವಾಗ ನಮಗೂ ಕೂಡ ಏನು ಹಿಂಸೆ ಆಗೋದಿಲ್ಲ, ಕುಡಿತಾರಲ್ಲ ಆರಾಮಾಗಿ ಅಂತ ಅಂದ್ಬಿಟ್ಟು ಆವಾಗಲೇ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗನೇ ಬಂದ. ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾವನೆ. ಈ ಕಡೆ ನನ್ನ ಮಗಳು ಟೇಸ್ಟ್ ಕೊಡು ಅಂತ ಅಂತಿದ್ಲು. ಇನ್ನೂ ನಿಂಬೆಹಣ್ಣು ಹಾಕಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಹೇಳ್ತಿದ್ದ ಇಲ್ಲಿ. ಅವನು ಸಕ್ಕರೆನ ಕರಗಿಸೋ ಅಷ್ಟರಲ್ಲಿ ಇಲ್ಲಿ ನಾನು ನಿಂಬೆಹಣ್ಣು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣ ಒಸಕ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ಜ್ಯೂಸ್ ಆರಾಮಾಗಿ ಎಲ್ಲನೂ ಜ್ಯೂಸ್ ಬರುತ್ತೆ. ಹಿಂಡೋದಕ್ಕೆಲ್ಲ ಏನೂ ಕಷ್ಟ ಆಗೋದಿಲ್ಲ. ಇಲ್ಲಿ ನಾನು ನಿಂಬೆಹಣ್ಣು ಕೂಡ ಹಿಂಡಿ ಸ್ವಲ್ಪ ಅದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕಿದೆ. ಅಷ್ಟರಲ್ಲಿ ಸಕ್ಕರೆನೂ ಕರಗಿತ್ತು. ಈಗ ನನ್ನ ಮಕ್ಳಿಗೆ ಕೊಟ್ಟೆ ಜ್ಯೂಸ ಕುಡಿಯೋದಕ್ಕೆ. ಜ್ಯೂಸ್ ಕುಡ್ದಾದ್ಮೇಲೆ ಸೀಬೆಹಣ್ಣು ಕೂಡ ನೋಡಿದ್ರಲ್ವ, ಅದನ್ನು ಕೂಡ ಕೇಳಿದ್ರು. ಅದನ್ನು ಕೂಡ ಇಲ್ಲಿ ನಾನು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಬೀಜನ ತೆಗೆದ್ಬಿಟ್ಟು ಕೊಡ್ತೀನಿ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಬೀಜ, ಅವಳಿಗೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಬೀಜ ತೆಗೆದ್ಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆ ಮಾತ್ರನೇ ಕೊಡ್ತೀನಿ. ಸೀಬೆಹಣ್ಣು ಎಲ್ಲ ಕೊಟ್ಟಾದಮೇಲೆ ಅವರು ಆರಾಮಾಗಿ ತಿನ್ಕೊಂಡು ಆಟ ಆಡ್ತಿದ್ರು. ನಾನು ಅಷ್ಟರಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ.
ಇಲ್ಲಿ ನಾನು ನಮ್ಮಮ್ಮ ಹೇಳ್ಕೊಟ್ಟಿರೋ ಥರ ಸಿಂಪಲ್ಲಾಗಿ ಈ ಸಾಂಬಾರನ್ನ ಕುಡಿಯೋ ಥರ, ಅಂದರೆ ತೆಳ್ಳಗಿರಬೇಕು ಸಾಂಬಾರು, ಟೇಸ್ಟಿಯಾಗಿರಬೇಕು, ಹಾಗೆ ತೆಳ್ಳಗಿರಬೇಕು ಸಾಂಬಾರು, ಕುಡಿಯೋದಕ್ಕೆ ಚೆನ್ನಾಗಿರಬೇಕು. ನಮ್ಮ ಮನೆಯಲ್ಲಿ ಎಲ್ಲರೂ ಸಾಂಬಾರನ್ನ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಸಾಂಬಾರು ತೆಳ್ಳಗಿದ್ದು ಕುಡಿಯೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಈ ಥರ ಗಟ್ಟಿ ಇದ್ದರೆ, ಆ ಥರ ಇದ್ದರೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ. ನಾವು ಜಾಸ್ತಿ ಏನೂ ಹಾಕೋದಿಲ್ಲ ರುಬ್ಬೋದಕ್ಕೆ ಆಗಲಿ ಏನಕ್ಕೆ ಆಗಲಿ, ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕಿನೇ ಈ ರೀತಿ ಮಾಡ್ಕೊತೀವಿ. ಸೊ ಅದೇ ರೀತಿ ನಮ್ಮಮ್ಮ ಹೇಳ್ಕೊಟ್ಟ ಹಾಗೆಯೇ ಅದೇ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗನಿಗೆ ಸ್ವಲ್ಪ ಸಾಂಬಾರು ಕುಡಿಯೋದಕ್ಕೆ ಆಸೆ ಅಲ್ವಾ, ಅದಕ್ಕೆ ನಮ್ಮಮ್ಮ ಮೊದಲೇ ಹೇಳಿದರು, ಸಾಂಬಾರನ್ನ ತೆಳ್ಳಗೆ ಮಾಡು, ಮಗಿ ಕೊಡು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಈಗ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಸೂಪ್ ಕುಡಿತಾರಲ್ಲ ಅದೇ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಈಗ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು ಮಟನ್ ಒಗ್ಗರಣೆಗೆ ನಾಟಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ಲಚ್ಕೊತೀನಿ. ಈ ಥರ ಕುಟಾಣಿಲೇ ನೀಟಾಗಿ ಲಚ್ಕೊಂಡು ಅದನ್ನು ಒಗ್ಗರಣೆಗೆ ಬಳಸ್ಕೊತೀನಿ. ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಅದನ್ನು ಹಾಕಿ, ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋಂತಹ ಮಟನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲೇ ಮಟನ್ನು ಒಂದು 1/4 ಭಾಗ ಬೆಂದ್ಕೊಬಿಡುತ್ತೆ. ಆ ರೀತಿ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ಮಟನ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು, ನಾನು ಇಲ್ಲಿ ಒಂದೇ ಸಲ ಉಪ್ಪನ್ನ ಹಾಕ್ಕೊತೀನಿ. ಈ ಮಟನ್ ಉರಿವಾಗಲೇ ಉಪ್ಪು ಹಾಕ್ಕೊಂಡ್ರೆ ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈ ಸಾಂಬಾರಲ್ಲಿ ಮಟನ್ ತಿನ್ನುವಾಗ ಒಂದೊಂದ್ಸಲಿ ಮಟನ್ಗೆ ಉಪ್ಪು ಹಿಡ್ದಿರಲ್ಲ, ಅದು ನೀರೆಲ್ಲ ಹಾಕಾದ್ಮೇಲೆ ಮಸಾಲೆ ಹಾಕಾದ್ಮೇಲೆ ಉಪ್ಪು ಹಾಕಿದ್ರೆ ಆ ರೀತಿ ಆಗುತ್ತೆ. ಅದಕ್ಕೆ ಈ ರೀತಿ ಮಟನ್ ಉರಿವಾಗಲೇ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕಿಬಿಟ್ರೆ ಮಟನ್ಗೆ ಉಪ್ಪು ನೀಟಾಗಿ ಹಿಡ್ದಿರುತ್ತೆ. ಆವಾಗ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ, ಮಟನ್ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಟರೆ ಅದರಲ್ಲೇ ನೀರು ತುಂಬ್ಕೊಂಡಿರುತ್ತೆ. ಮಟನ್ ನೀರು ಬಿಟ್ಟಿರುತ್ತಲ್ವ, ಅದೇ ನೀರಲ್ಲೇ ಚೆನ್ನಾಗಿ ಮಟನ್ ಕುಕ್ ಆಗ್ತಾ ಇರುತ್ತೆ. ಆ ನೀರೆಲ್ಲ ನೀಟಾಗಿ ಇಂಬ್ರುಕ್ಕೊಬಿಡಬೇಕು, ಸ್ವಲ್ಪನೂ ನೀರು ಇರಬಾರ್ದು. ಆ ರೀತಿ ಮಟನ್ನ ನೀಟಾಗಿ ಉರಿಬೇಕು ಮೊದಲು. ಆ ಥರ ಹುರಿದಾಗ್ಲೇ ಮಟನ್ ಸಾಂಬಾರು ಚೆನ್ನಾಗಿ ಬರೋದು. ಈ ಥರ ಮಟನ್ ನೀರು ಬಿಟ್ಕೊಂಡಾಗಲೇ ಮಸಾಲೆ ಎಲ್ಲ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀಟಾಗಿ ನೀರೆಲ್ಲ ಇಂಬ್ರೋವರೆಗೂ ಸ್ವಲ್ಪ ಕಾಯಬೇಕು. ಇದನ್ನು ಮೊದಲು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಹೋದರೆ ಅಷ್ಟೊತ್ತಿಗೆ ಟೈಮ್ ಸರಿ ಹೋಗುತ್ತೆ. ಇಲ್ಲಾಂದರೆ ಮಸಾಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಮಟನ್ ಉರಿಯೋಕೆ ಹಾಕಿದ್ರೆ ಎಷ್ಟೊತ್ತಾಗುತ್ತೆ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನಿಲ್ಲಿ ಮೊದಲು ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಪಕ್ಕದಲ್ಲೇ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ನೋಡಿ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂಚೂರು ಚಕ್ಕೆ ಹಾಗೆ ಲವಂಗನೂ ಕೂಡ ಹಾಕ್ಕೊಂಡು ಇಷ್ಟನ್ನು ಮೊದಲು ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಆಮೇಲೆ ಒಂದು ಸಣ್ಣದು ಈರುಳ್ಳಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಕೂಡ ನೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಮಟನಲ್ಲೂ ನೀರು ಬಿಟ್ಕೊಂಡಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಚಿಕ್ಕದು ಒಂದೇ ಒಂದು ಟೊಮೊಟೊ ತೊಗೊತಾ ಇದ್ದೀನಿ. ನಾವು ಮಟನ್ ಸಾರಿಗೆಲ್ಲ ಟೊಮೊಟೊನ ಜಾಸ್ತಿ ಹಾಕೋದಿಲ್ಲ, ಈ ಹುಳಿ ಥರ ಬಂದುಬಿಡುತ್ತೆ ಸಾಂಬಾರು. ಅದಕ್ಕೆ ಈ ಹುಳಿಯಾಗಿರೋ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ಸಣ್ಣದು ಟೊಮೊಟೊನ ಹಾಕ್ಕೊತೀವಿ ಅಷ್ಟೇ. ಈ ಟೊಮೊಟೊನು ಹಾಕ್ಕೊಂಡು ಟೊಮೊಟೊನು ಕೂಡ ಫ್ರೈ ಮಾಡ್ಕೊಬೇಕು. ಇಲ್ಲಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನೋಡಿ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಹುರ್ಗಡ್ಲೆನ ಜಾಸ್ತಿ ಹಾಕ್ಕೊಂಡ್ರೆ ಆವಾಗಲೇ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಹುರ್ಗಡ್ಲೆನ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಸ್ವಲ್ಪನೇ ಹಾಕ್ಕೊಳ್ಬೇಕು. ಅಂದರೆ ಈ ಅರ್ಧ ಹೋಳಿರುತ್ತಲ್ಲ ಅದರಲ್ಲಿ ಈ 1/4 ಭಾಗದಷ್ಟು ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 kg ಮಟನ್ನಿಗೆ ಆಗೋ ಥರ ನಾನು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ತರಿಯಾಗೆಲ್ಲ ಪೇಸ್ಟ್ ಮಾಡ್ಕೊಬಾರ್ದು. ಇದಕ್ಕೆ ಆದಷ್ಟು ನೈಸಿಗೆ ಇರಬೇಕು. ನೈಸಿಗೆ
ಪೇಸ್ಟ್ ಮಾಡ್ಕೊತೀನಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ ಇವಾಗ ನಾನು ಇಲ್ಲಿ ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ. ನಾವು ಮನೇಲೇ ಮಾಡ್ಕೊಂಡಿರೋಂತಹ ಮಟನ್ ಸಾಂಬಾರು ಪೌಡರು, ಅಂದರೆ ಬರೇ ಪುಡಿ ಅಂತ ನಾವು ಮನೇಲೇ ಮಾಡ್ಕೊತೀವಿ, ಅದನ್ನೇ ಸೇರಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಲ್ಲಿ ಮೆಣಸಿನ್ಕಾಯಿ ಆ ಥರದ್ದೆಲ್ಲ ಏನೂ ಹಾಕಿಲ್ಲ. ಇದರಲ್ಲೇ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಇರುತ್ತೆ ಈ ಪೌಡರಲ್ಲೇ. ಮಾಮೂಲಿ ಟೇಬಲ್ ಸ್ಪೂನಲ್ಲಿ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಏನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು 4 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು 2 ರೌಂಡು ಮಿಕ್ಸಿ ಮಾಡ್ಕೊತೀನಿ. ನೋಡಿ ಮಟನಲ್ಲೂ ನೀರು ಕೂಡ ಡ್ರೈ ಆಗ್ತಾ ಬಂತು. ನೋಡಿ ಈ ರೀತಿ ಮಟನ್ನ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ನಾವು ಮಸಾಲೆ ರೆಡಿ ಮಾಡಿಕೊಂಡ್ರೆ ಟೈಮು ಕೂಡ ಸೇವ್ ಆಗುತ್ತೆ, ಬೇಗನೆ ಕೂಡ ಅಡುಗೆನೂ ಕೂಡ ಆಗಿಬಿಡುತ್ತೆ. ಇದನ್ನೆಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ನೀರು ಕೂಡ ಫುಲ್ಲು ಡ್ರೈ ಆಗಿತ್ತು. ಈಗ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಮಸಾಲೆನ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ನೀರನ್ನ ಸೇರಿಸ್ಬೇಡಿ, ಇದನ್ನು ಹಾಗೆಯೇ ಮಿಕ್ಸ್ ಮಾಡಬೇಕು. ಆವಾಗ ನೀಟಾಗಿ ಉಪ್ಪು ಖಾರ ಎಲ್ಲ ಮಟನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಫ್ರೈ ಮಾಡಿಕೊಂಡು ಬೇಯಿಸ್ಕೊಬೇಕು. ಅದಾದಮೇಲೆ ಇವಾಗ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೇಕು. ನೀರು ಎಷ್ಟು ಬೇಕೋ ಅಷ್ಟು ಇವಾಗಲೇ ನೋಡಿ ಸೇರಿಸ್ಕೊಬೋದು. ನೋಡಿ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಜಾರ್ ತೊಳೆದಿದ್ದ ನೀರನ್ನು ಕೂಡ ಎಲ್ಲನೂ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಉಪ್ಪನ್ನು ಕೂಡ ಈಗಲೇ ನೋಡ್ಕೊಬೋದು, ಒಂದು ಕುದೀತಾ ಇರುತ್ತೆ, ಆಗಲೇ ಉಪ್ಪು ಕೂಡ ನೋಡ್ಕೊಬೋದು. ಬೇಕಾದರೆ ಉಪ್ಪನ್ನ ಈಗ ಸೇರಿಸ್ಕೊಬೋದು, ಮುಂಚೆನೇ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಇವಾಗ ನೋಡಿಕೊಂಡು ಬೇಕಂದರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಬೇಡ. ಇಷ್ಟನ್ನು ಮಾಡಿಕೊಂಡು ಇಲ್ಲಿ 2 ವಿಷಲ್ ಅಷ್ಟೇ ಬರೆಸ್ಕೊತೀನಿ ನಾನು. ಮಟನ್ನು ಸ್ವಲ್ಪ ಎಳೆದಿದೆ ಇದು, ಅದಕ್ಕೆ 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಮಟನ್ ಕೂಡ ಬೆಂದಿರುತ್ತೆ. 2 ವಿಷಲ್ ಬರೆಸ್ಕೊಂಡಾದ್ಮೇಲೆ ಹೇಗಾಗಿರುತ್ತೆ ಸಾಂಬಾರು ಅಂತ ತೋರಿಸ್ತೀನಿ. ನೋಡಿ 2 ವಿಷಲ್ ಆಯಿತು. ಇವಾಗ ನಾನು ಕುಕ್ಕರ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಸಾಂಬಾರು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು. ನೋಡಿ ಈ ರೀತಿ ನೀಟಾಗಿ ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರು ಮಾಡಿದಾಗಲೇ ಈ ರೀತಿ ಕುಕ್ಕರ್ ಓಪನ್ ಮಾಡಿದಾಗಲೇ ಸಾಂಬಾರನ್ನ ಕುಡಿಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಆರೋದ್ಮೇಲೆ ಆಮೇಲೆ ಕುಡಿತೀನಿ ಅಂತ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಓಪನ್ ಮಾಡಿದ ತಕ್ಷಣವೇ ನಾವು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೇಕು, ತುಂಬಾ ಚೆನ್ನಾಗಿರುತ್ತೆ ಆವಾಗ. ಈಗ ನಾನು ಸಾಂಬಾರನ್ನ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ನಾನು ನನ್ನ ಮಕ್ಕಳಿಗೆ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ಸಾಂಬಾರು ಕುಡಿಸ್ಬಿಡೋಣ ಮೊದಲು, ಆಮೇಲೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ಸಾಂಬಾರನ್ನ ತೊಗೊಳ್ತೀನಿ. ಎಷ್ಟು ಕುಡಿತಾರೆ ನೋಡಿಕೊಂಡು ಆಮೇಲೆ ಕುಡಿಸೋಣ ಅಂತ ಅಂದ್ಬಿಟ್ಟು. ಅವರು ಒಂದೊಂದ್ಸಲಿ ಕುಡಿತಾರೆ, ಒಂದೊಂದ್ಸಲಿ ಕುಡಿಯೋದಿಲ್ಲ, ಒಂದೊಂದ್ಸಲಿ ಇಷ್ಟಪಡ್ತಾರೆ, ಒಂದೊಂದ್ಸಲಿ ಇಷ್ಟಪಡೋದಿಲ್ಲ. ಅದಕ್ಕೆ ಇಲ್ಲಿ ಸ್ವಲ್ಪ ತೋರಿಸೋಣ, ಬೇಕಾದರೆ ಕುಡಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡೋಗಿ ಮಕ್ಳಿಗೆ ಇವಾಗ ಕುಡಿಸ್ತೀನಿ. ನನ್ನ ಮಗಳಿಗೆ ಸ್ವಲ್ಪ ಊಟ ತಿನ್ನೋಕ್ಕೆ ಸ್ವಲ್ಪ ಅಳು ಜಾಸ್ತಿ. ಅದು ಬೇಡ ಇದು ಬೇಡ ನಂಗೆ ಸಾಕು ಹಂಗೆ ಹಿಂಗೆ ಅಂತ ಅಂತಾಳೆ. ಇಲ್ಲೂ ಹಂಗೆ ಮಾಡ್ತಿದ್ಲು, ಅವ್ರ ಅಣ್ಣ ಸ್ವಲ್ಪ ಏನೇನೋ ಹೇಳಿ ಕುಡಿಸ್ತಿದ್ದಾನೆ. ಈಗ ಸ್ವಲ್ಪ ಕುಡಿತಾವಳೆ. ಇದಕ್ಕೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಈ ಮಟನ್ ಸಾಂಬಾರಿಗೆ ಮುದ್ದೆ ಬೆಸ್ಟ್ ಕಾಂಬಿನೇಷನು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕೂಡ ಹೇಳಿ. ಮುದ್ದೆ ಊಟ ಮಾಡಾದಮೇಲೆ ಇಲ್ಲಿ ನಾನು ಇಡ್ಲಿಗೆ ರುಬ್ಬಿಟ್ಕೊತೀನಿ. ಇವಾಗಲೇ ಬೆಳಗ್ಗೆಗೆ ಇಡ್ಲಿ ಮಾಡೋಣ, ಸಾಂಬಾರು ಇರುತ್ತಲ್ಲ, ಇದೇ ಸಾಂಬಾರಿಗೆ ಇಡ್ಲಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಡ್ಲಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಲೇಟಾಗಿ ಇಡ್ಲಿಗೆ ನೆನೆಯಾಕಿರೋದ್ರಿಂದ ಉಬ್ಬುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಉಬ್ಬಿತ್ತು. ಇಡ್ಲಿನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂತು. ಬೆಳಗ್ಗೆ ಹೆಂಗೆ ಬಂದಿತ್ತು ಅಂತ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಇದು ಬುಧವಾರದ ಬೆಳಗ್ಗೆ ತಿಂಡಿಗೆ ಏನು ಮಾಡಿದೆ ಅಂತ ಅಂದ್ಬಿಟ್ಟು ಇಡ್ಲಿಗೆ ನೆನೆಯಾಕಿದೆ ಅಂತ ಹೇಳಿದ್ನಲ್ಲ, ಇಡ್ಲಿಗೆ ರುಬ್ಬಿ ಎತ್ತಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸ್ವಲ್ಪ ಲೇಟಾಗಿ ನೆನೆಯಾಕಿದೆ, ಅಂದರೆ ನಾನು 4 ಗಂಟೆಗೆ ಅಕ್ಕಿ ನೆನೆಯಾಕಿ 9 ಗಂಟೆಗೆ ಅಕ್ಕಿನ ರುಬ್ಬಿದೆ. ಏನೂ ಹಾಕಿರಲಿಲ್ಲ ಇದಕ್ಕೆ, ಸ್ವಲ್ಪ ಉದ್ದಿನಬೇಳೆ, ಅಕ್ಕಿ ಹಾಗೆ ಅನ್ನ ಹಾಕಿದ್ದೆ ಅಷ್ಟೇ. ಇಷ್ಟನ್ನ ಹಾಕಿ ರುಬ್ಬಿ ಎತ್ತಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿತ್ತು ಅಂದರೆ ತುಂಬಾ ಸಾಫ್ಟಾಗಿ ಇಡ್ಲಿ ಕೂಡ ಬಂದಿತ್ತು. ತೋರಿಸ್ತೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ, ಜಾಸ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ಈ ಉಬ್ಬಿರೋದೆಲ್ಲ ಡೌನ್ ಆಗಿಬಿಡುತ್ತೆ, ಆವಾಗ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಇಡ್ಲಿ ಪಾತ್ರೆ ಯಾವಾಗಲೂ ಕರೆ ಕಟ್ಕೊಳ್ಳುತ್ತೆ. ಆ ಕರೆ ಕಟ್ಕೋಬಾರ್ದು ಅಂತಂದರೆ ಇಲ್ಲಿ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು ಏನಾದರೂ ಹಾಕಿದ್ರೆ ಇಡ್ಲಿ ಪಾತ್ರೆ ಕರೆ ಕಟ್ಕೊಳ್ಳೋದಿಲ್ಲ. ಕೆಳಗಡೆ ನೀರು ಹಾಕಿರ್ತೀವಲ್ಲ, ಅದು ಬೆಂದು ಒಂಥರ ವೈಟು ಕರೆ ಕಟ್ಕೊಬಿಡುತ್ತೆ. ಆ ಕರೆ ಇದರಲ್ಲಿ ಕಟ್ಕೊಳ್ಳೋದಿಲ್ಲ, ಅದಕ್ಕೆ ನಾನಿಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈಗ ನೀರನ್ನ ಕಾಯಕ್ಕಿಟ್ಬಿಟ್ಟು ಇಲ್ಲಿ ನಾನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊತೀನಿ. ಎಣ್ಣೆನ ಹಚ್ಕೊಂಡ್ಬಿಟ್ಟು ಈಗ ಇಡ್ಲಿಗೆ ಇಡ್ತೀನಿ.
ಇದನ್ನು ಜಾಸ್ತಿ ಏನು ಬೇಯಿಸ್ಕೊಳ್ಳೋಂಗೇನಿಲ್ಲ ಅಲ್ವಾ, 15 ನಿಮಿಷ ಅಥವಾ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡು ಒಂದು 2-3 ನಿಮಿಷ ಓಪನ್ ಮಾಡ್ದಿರ ಅದರಲ್ಲೇ ಬಿಟ್ಟರೆ ಇಡ್ಲಿ ಫುಲ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದರೆ ತೋರಿಸ್ತೀನಿ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಎಷ್ಟು ಸಾಫ್ಟಾಗಿ ಅಂದರೆ ಇಲ್ಲಿ 4 ತಿನ್ನೋರು 8 ತಿನ್ಬೋದು, ಅಷ್ಟು ಸಾಫ್ಟಾಗಿ ಇಡ್ಲಿ ಬಂದಿತ್ತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತಂದರೆ ಇದು ಎಷ್ಟು ಸ್ಪಾಂಜಿಯಾಗಿತ್ತು ಅಂತಂದರೆ ಬಾಯಿಗಿಟ್ಟರೆ ಹಾಗೆ ಕರ್ಗೋಗಿಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಅದು ಅಲ್ಲದೆ ಲೇಟಾಗಿ ಬೇರೆ ನೆನೆ ಹಾಕಿದೆ ಅಕ್ಕಿನ, ಆದರೂ ಕೂಡ ಇಷ್ಟು ಸಾಫ್ಟಾಗಿ ಬಂದಿತ್ತು ನೋಡಿ. ಇದೇ ರೀತಿ ಎಲ್ಲ ಇಡ್ಲಿನೂ ತೆಗೆದು ಮಟನ್ ಸಾಂಬಾರು ಇತ್ತಲ್ಲ ನೆನ್ನೆ ಮಾಡಿದ್ದು, ಸೊ ಅದ್ರ ಜೊತೆನೇ ಇಡ್ಲಿನ ಎಲ್ಲರೂ ತಿಂದ್ವಿ. ನೋಡಿ ಮಟನ್ ಸಾಂಬಾರು ಜೊತೆಗೆ ಇಡ್ಲಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.